ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈ ಅಕ್ಷರಲಕ್ಷ್ಮಿ ಲೈಫ್. ಫ್ರೆಂಡ್ಸ್, ಇವತ್ತು ಗುರುವಾರ ಅಲ್ವಾ? ಸೊ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಮತ್ತು ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ರಾಯರು ತರಲಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಇನ್ನೇನಿರುತ್ತೆ ಅಂತ ಫಸ್ಟು ಹೈಲೈಟ್ಸ್ ಹೇಳ್ಬಿಡ್ತೀನಿ. ಇವತ್ತು ಅಂದರೆ ನಾಳೆ ಶುಕ್ರವಾರ ಅಥವಾ ಗುರುವಾರ ಯಾವತ್ತು ನಾನು ವಾರ ಮಾಡ್ತೀನಲ್ಲ, ಪ್ರಿಪ್ರೇಷನ್ ಮಾಡ್ಕೊಂತೀನಿ ಈ ಲಾಗ್ ಆಗಿರುತ್ತೆ. ಸೊ ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಿಸ್ ಮಾಡಿದ್ರೆ ಕೊನೆ ತನಕ ನೋಡಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ, ಯಾರಾದರೂ ಯೂಟ್ಯೂಬರ್ಸ್ ನನ್ನ ಚಾನಲ್ ನೋಡ್ತಿದ್ರೆ ಖಂಡಿತ ಒಂದು ಕಾಮೆಂಟ್ ಮಾಡಿ. ಸೊ ಕಾಮೆಂಟ್ ವಿನ್ನರ್ ಮಾಡಿ. ಸೊ ಇಷ್ಟರಲ್ಲೇ ಅವ್ರನ್ನ ಕಮ್ಯುನಿಟಿ ಟ್ಯಾಬಲ್ಲಾಗಲಿ ಅಥವಾ ಡಿಸ್ಕ್ರಿಪ್ಷನಲ್ಲಾಗಲಿ ನಾನು ಲಿಂಕನ್ನು ಮಾಡಿ ಅವ್ರಿಗೆ ಪ್ರಮೋಟನ್ನು ಮಾಡ್ತೀನಿ ಚಾನಲ್ನ. ಹಾಗಾಗಿ ನೀವು ಯಾರಾದರೂ ಯೂಟ್ಯೂಬರ್ಸ್ ವಿಡಿಯೋ ನೋಡ್ತಿದ್ರೆ ಖಂಡಿತ ಕಾಮೆಂಟ್ ಮಾಡಿ. ಅಟ್ಲೀಸ್ಟ್ ಒಂದು ಸ್ವಲ್ಪ ವ್ಯೂಸ್ ಇದ್ರೂ ಬರೋ ಥರ ನಾನು ಡಿಸ್ಕ್ರಿಪ್ಷನಲ್ಲಾಗಲಿ ಕಮ್ಯುನಿಟಿ ಟ್ಯಾಬ್ಲಾಗಲಿ ನಿಮ್ಮ ಚಾನಲ್ನ ಪ್ರಮೋಟ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇದು ನಿಮಗೆ ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ 100-150 ಅಥವಾ 20-30 ವ್ಯೂಸ್ ಬರ್ತಾರೆ, ಅವ್ರಿಗೆ ಒಂದು 50 ವ್ಯೂಸ್ ಬರೋ ರೇಂಜ್ಗಾದರೂ ಹೋಗುತ್ತೆ. ಸೊ ಹಾಗಾಗಿ ಯಾರಾದರೂ ಇದ್ದರೆ ಕಮ್ಯುನಿಟಿ ಟ್ಯಾಬಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ನಾನು ಪ್ರಮೋಟ್ ಮಾಡ್ತೀನಿ. ನೀವು ಒಂದು ಕಾಮೆಂಟ್ ಮಾಡಬೇಕು. ಸೊ ವಿಡಿಯೋವನ್ನು ಪೂರ್ತಿ ನೋಡಿ ಕಾಮೆಂಟ್ ಮಾಡಿದ್ರೆ ಖಂಡಿತ ನಾನು ನಿಮ್ಮ ಚಾನಲ್ನ ಪ್ರಮೋಟ್ ಮಾಡ್ತೀನಿ, ಆಯಿತಾ? ಇನ್ನು ಮಾಮೂಲಿ ಆ್ಯಸ್ ಯೂಶ್ವಲ್ ರಂಗೋಲಿಯನ್ನು ಹಾಕ್ತಿದ್ದೀನಿ. ಇನ್ನು ಚುಕ್ಕಿ ಇಟ್ಟು ರಂಗೋಲಿ ಹಾಕೋದೇ ರೇರು. ಸೊ ಇವತ್ತೊಂದು ದಿನ ಇಲ್ಲಿ ಟ್ರೈ ಮಾಡೋಣ ಅಂತ ಹಾಕಿದೆ, ಬಟ್ ಅದು ರಂಗೋಲಿ ಹಾಕಿದ್ದೇ ಬೇರೆದು, ಅದು ಬಂದಿದ್ದೇ ಬೇರೆ. ಸೊ ಏನೂ ಮಾಡೋಕ್ಕಾಗಲ್ಲ. ಆದರೆ ಪೂಜೆ ಮಾಡೋದಕ್ಕೆ ಹಿಂದಿನ ದಿನ ಈ ಥರ ರಂಗೋಲಿ ಸಗಣಿ ತಂದು ಸಾರಿಸಿ ರಂಗೋಲಿ ಹಾಕ್ತೀವಲ್ವ, ಸೊ ಅದು ತುಂಬ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಆ ಒಂದು ಪಾಸಿಟಿವಿಟಿ ನಮಗೆ ಬರುತ್ತೆ ಸಗಣಿಯಲ್ಲಿ ಸಾರಿಸ್ಬಿಟ್ಟು ರಂಗೋಲಿ ಹಾಕಿದ್ರೆ. ಸೊ ಈಗಂತೂ ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ, ಎಕ್ಸ್ಪೆಷಲಿ ಸಿಟಿಗಳಲ್ಲಿ ಸಗಣಿಯನ್ನು ದುಡ್ಡು ಕೊಟ್ಟು ತೊಗೊಬಂದೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದರೆ ಸ್ವಚ್ಛವಾಗಿ ತುಂಬ ಚೆನ್ನಾಗಿರೋ ಸಗಣಿ ಅಂದರೆ ಸಿಗೋದೆ ನಮ್ಮ ಹಳ್ಳಿಗಳ ಕಡೆ. ಇನ್ನು ಸಿಟಿ ಕಡೆ ಅಂದರೆ ಸ್ಟಾಕ್ ಇರುತ್ತಂತೆ, ನನಗೆ ಗೊತ್ತಿಲ್ಲ, ಸ್ಟಾಕ್ ಇರುತ್ತಂತೆ ಮತ್ತು ಗಂದಿಗೆ ಅಂಗಡಿಯಲ್ಲಿ ಇರುತ್ತೆ ಅಂತ ಕೇಳಲ್ಪಟ್ಟೆ. ಬಟ್ ಹಳ್ಳಿಗಳಲ್ಲಾದರೆ ಹಾಗಲ್ಲ, ಹೋಗ್ಬಿಟ್ಟು ಹತ್ರನೇ ಡೈರೆಕ್ಟಾಗಿ ಹೋಗಿ ತೊಗೊಂಬರ್ಬೋದು. ಇನ್ನು ನಾನಿಲ್ಲಿ ರೋಸ್ ಹೂವು ರಂಗೋಲಿ ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ. ಆದರೆ ಫೋನಲ್ಲಿ ನೋಡಿದ್ದು ಒಂಥರ ಬಂದಿದೆ ಒಂಥರ, ಇರಲಿ, ಅದು ತುಂಬ ಚೆನ್ನಾಗಿ ಬಂದಿದೆ. ಆ ಲಾಗನ್ನು ನೀವು ಕಂಟಿನ್ಯೂಸ್ ಆಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಬರುತ್ತೆ ಏನು ಅಂತ. ಆಮೇಲೆ ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ ಈ ವಿಡಿಯೋದಲ್ಲಿ. ನಾವು ಪೂಜೆ ಮಾಡ್ತೀವಲ್ವ, ಲೈಕ್ ಪೂಜೆ ಮಾಡುವಾಗ ದೇವ್ರ ಮನೇಲಿ ಇರತಕ್ಕಂಥ ಎಲ್ಲ ಒಂದು ಪೂಜಾ ಸಾಮಗ್ರಿಗಳನ್ನು ತೆಗಿತೀವಲ್ವ, ಆ ಒಂದು ತೆಗೆದಾಗ ಹೆಂಗೆ ಉಜ್ಜಿ ಕ್ಲೀನ್ ಮಾಡ್ತೀನಿ, ಲೈಕ್ ಇನ್ನೇನೆಲ್ಲ ಹಾಕ್ತೀನಿ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ತುಂಬ ಜನ ಮನೇಲಿ ನೋಡಿದ್ದೀನಿ ನಾನು, ಎಕ್ಸ್ಪೆಷಲಿ ಪೂಜೆ ಮಾಡೋ ಮನೆಯಲ್ಲಿ ಹೆಂಗಿರುತ್ತೆ ಅಂದರೆ ಅದು ಕಲ್ಲರ ಡಿಮ್ ಆಗಿರುತ್ತೆ, ಆದರೂ ಅವ್ರು ಪೂಜೆ ಮಾಡ್ತಾನೆ ಇರ್ತಾರೆ. ಅದಕ್ಕೆ ನೀಟಾಗಿ ಕ್ಲೀನಾಗಿ ಪಳಬಳ ಅಂತ ಹೊಳಿತಾ ಇರಬೇಕು ಅಂದರೆ ಇನ್ನೇನೆಲ್ಲ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಖಂಡಿತ ನೀವು ಆ ಟಿಪ್ಸನ್ನು ಫಾಲೋ ಮಾಡಿ ಉಜ್ಜಿ ದೇವ್ರ ಮನೆಯಲ್ಲಿರ್ತಕ್ಕಂಥ ಕಳಶ ದೀಪಗಳಲ್ಲಿ ಒಂದು ಚೂರು ಜಿಡ್ಡಂತೂ ಇರೋದೇ ಇಲ್ಲ, ಅಷ್ಟು ನೀಟಾಗಿರುತ್ತೆ. ಇದು ಮಾರ್ನಿಂಗ್ ಇದ್ದರೆ ರಂಗೋಲಿ ಈ ಥರ ಆ್ಯಸ್ ಯೂಶ್ವಲ್ ಏನಿರುತ್ತಲ್ಲ, ಮಾರ್ನಿಂಗ್ ಇದ್ದಿದ ತಕ್ಷಣ ಈ ಥರ ಕಾಣಿಸ್ತಿದೆ. ಆದರೆ ಸ್ವಲ್ಪ ರಂಗೋಲಿ ಕೆಟ್ಟೋಯ್ತು, ಆದರೂ ಅದರಲ್ಲಿ ಅಡ್ಜಸ್ಟ್ ಮಾಡಿ ರಂಗೋಲಿ ಹಾಕಿದ್ದೀನಿ. ಇನ್ನು ಮತ್ತೆ ಅಳಿಸಿದ್ರೆ ಅದೆಲ್ಲ ಕಲರ್ ಆಗಿಬಿಡುತ್ತಲ್ಲ, ವೈಟ್ ಥರ ಆಗಿಬಿಡುತ್ತೆ ಅಂತ ಅದೇ ರಂಗೋಲಿಗೆ ಹಾಕಿದ್ದೀನಿ. ಸೊ ಈಗಂತೂ ಕಲರ್ಸ್ ಹಾಕೋದು ನಮ್ಮ ಮನೇಲಿ ಕಾಮನ್ ಆಗಿಬಿಟ್ಟಿದೆ, ಆಯಿತಾ? ಇನ್ನು ಬಿಫೋರ್ ನೈಟ್ ಅಂದರೆ ಪೂಜೆ ಮಾಡೋ ಬಿಫೋರ್ ನೈಟೇ ದೇವ್ರ ಮನೆಯಲ್ಲಿರ್ತಕ್ಕಂಥ ಎಲ್ಲದನ್ನು ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ನೀವು ಈ ಥರ ಉಜ್ಜಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇನ್ನು ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮಾಡಿರ್ತೀವಲ್ವ, ನೆಲ ಒರೆಸ್ಕೊಂಡು ಆಮೇಲೆ ಏನು ಮಾಡ್ತೀವಿ ಅಂದರೆ ದೇವ್ರ ಮನೆ ಹತ್ರ ಇರ್ತಕ್ಕಂಥ ಪಾತ್ರೆಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿರ್ತೀವಲ್ಲ, ಅದನ್ನೆಲ್ಲ ಅರಶಿನ ಕುಂಕುಮ ಎಲ್ಲ ಇಟ್ಕೊಂಡು ನೀಟಾಗಿ ಎತ್ಕೊಂಡೋಗಿ ದೇವ್ರ ಮನೇಲಿ ಇಡ್ತೀವಿ. ಇದೆಲ್ಲರ ಮನೆಯಲ್ಲೂ ಕಾಮನ್ ಆಗಿ ಮಾಡ್ತಾರೆ. ಆದರೆ ನೀವು ನೋಡ್ತಿರ್ಬೋದು, ನಾನು ಉಜ್ಜಿ ಇಟ್ಟಿದ್ದೀನಿ ಇಲ್ಲಿ. ಆದರೆ ಇಲ್ಲಿ ನಾನು ಆ ಲಿಕ್ವಿಡು ಈ ಲಿಕ್ವಿಡು ಅಲ್ಲಿಂದ ತರಿಸಿರೋದು ಏನೂ ಯೂಸ್ ಮಾಡಲಿಲ್ಲ. ಯೂಸ್ ಮಾಡಿರೋದು ಏನೇನು ಗೊತ್ತಾ? ಫಸ್ಟು ಹುಣಸೆಹಣ್ಣನ್ನು ಹಾಕಿ ಎಲ್ಲವನ್ನು ಉಜ್ಜಿಟ್ಕೊಂಡ್ಬಿಡ್ಬೇಕು. ಅಂದರೆ ಒಂದೊಂದು ಪಾತ್ರೆಗೂ ಒಂದೊಂದು ಹುಣಸೆಹಣ್ಣು ಹಾಕಿ ಸಪ್ರೇಟಾಗಿ ಇಟ್ಕೊಳ್ಳೋದು ಬೇಡ, ಎಲ್ಲ ಪಾತ್ರೆಗಳಿಗೂ ಹುಣಸೆಹಣ್ಣು ಹಾಕಿ ಇಡಬೇಕು. ಆಮೇಲೆ ಹುಣಸೆಹಣ್ಣು ಹಾಕಿದಾದ್ಮೇಲೆ ನಮ್ಮನೇಲಿ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಲಿಕ್ವಿಡ್ ಪಾತ್ರೆ ತೊಳೆಯೋದಕ್ಕೆ ವಿಮ್ ಲಿಕ್ವಿಡು, ಅದು ಮತ್ತು ಅದರ ಜೊತೆಗೆ ರಂಗೋಲಿ ಹಾಕ್ತೀವಲ್ಲ ರಂಗೋಲಿ ಪುಡಿ ಜೊತೆಗೆ ಸಬೀನಾ ಪೌಡರು, ಈ ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಬೇಕು. ಒಂದು ಸಪ್ರೇಟ್ ನಾರಿಕ್ಕಬೇಕು. ಅಂದರೆ ದೇವ್ರ ಮನೆ ಪಾತ್ರೆ ತೊಳೆಯೋದಕ್ಕೆ ಸಪ್ರೇಟ್ ನಾರಿಕ್ಕಿ
ಉಜ್ಜಬೇಕು. ಸೀರಿಯಸ್ಸಾಗಿ ಹೇಳ್ತೀನಿ, ಇಷ್ಟೇ ಬೆಳ್ಳಕ್ಕಾಗುತ್ತೆ, ಯಾವುದೇ ಕಲೆ ಇರೋದಿಲ್ಲ. ಇನ್ನೊಂದರಲ್ಲಿ ಸ್ವಲ್ಪ ಸ್ಟೀಲ್ ಇರುತ್ತಲ್ಲ, ಆ ಸ್ಟೀಲ್ ಅನ್ನೋದು ಸಬೀನದಲ್ಲೇ ಉಜ್ಜಿಕೊಂಡ್ರೆ ಆಗುತ್ತೆ. ಅದಕ್ಕೆ ಹುಣಸೆಹಣ್ಣು ಅವಶ್ಯಕತೆ ಏನಿರೋದಿಲ್ಲ. ಎಷ್ಟು ನೀಟಾಗುತ್ತೆ ಅಂದರೆ ಕರೆಕ್ಟಾಗಿ ಇವಾಗ ನಮ್ಮಲ್ಲಿ 15 ಡೇಸ್ ಆಗಿದೆ. 15 ಡೇಸ್ ಆದರೂ ಕೂಡ ಇದೇ ಕಲರ್ ಇರುತ್ತೆ, ಇಷ್ಟೇ ಶೈನಿಂಗ್ ಇರುತ್ತೆ. ಕಲರ್ ಒಂಚೂರು ಡಿಮ್ ಆಗೋದಿಲ್ಲ. ಅಂದರೆ ಕಂಚಿನ ಪಾತ್ರೆಗಳು ಹೀಗೆ ಇರುತ್ತೆ, ಕಲರ್ ಅಂತೂ ಒಂಚೂರು ಡಿಮ್ ಆಗಿರೋದಲ್ಲ. ಉಪ್ಪು ನೀರು ಅಂತ ಹೇಳ್ತಾರೆ, ನಮ್ಮ ಮನೇಲಿ ಕೂಡ ಉಪ್ಪು ನೀರೇ. ಉಪ್ಪು ನೀರಾದರೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆದರೆ ವಾಶ್ ಮಾಡಿದ ತಕ್ಷಣ ನಾವೇನು ಮಾಡಬೇಕು ಅಂದರೆ ಒಂದು ಒಣಗಿರೋ ಬಟ್ಟೆನ ತೊಗೊಂಡು ನೀಟಾಗಿ ಉಜ್ಜಿಬಿಡ್ಬೇಕು. ಅಂದರೆ ಅದ್ರ ಮೇಲೆ ನೀರಿನ ಕಲೆ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಉಜ್ಜಿಬಿಟ್ರೆ ಯಾವುದೇ ರೀತಿಯ ಕಲೆಗಳಾಗೋದಿಲ್ಲ. ಸುಮಾರು 15 ದಿನ 20 ದಿನ ಆದರೂ ಹೀಗೆ ಇರುತ್ತೆ. ಇದು ನಮ್ಮ ಮನೇಲಿ ಎಕ್ಸ್ಪೀರಿಯೆನ್ಸ್ ನಾನು ಮಾಡಿ ನಿಮ್ಗೆ ಹೇಳ್ತಿರೋದು. ದೇವ್ರ ಮನೆಯಲ್ಲಿ ಈ ದೇವ್ರ ಮನೇಲಿ ಇರತಕ್ಕಂಥ ಕಳಶ ದೀಪ ಕ್ಲೀನಾಗಿಲ್ಲ ಅಂದರೆ ಪೂಜೆ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ. ಎಕ್ಸ್ಪೆಷಲಿ ನನಗೆ, ನಿಮಗೇನೋ ಗೊತ್ತಿಲ್ಲ, ನನಗೆ ಆ ಥರ ಅನ್ನಿಸ್ತಾ ಇರುತ್ತೆ. ಇನ್ನು ಮಾವಿನೆಲೆ ನಮ್ಮ ಮನೆ ಪಕ್ಕದಲ್ಲೇ ಒಂದು ಮರ ಇದೆ, ಅಲ್ಲೋಗಿ ನಾನು ಕಿತ್ಕೊಂಬರ್ತೀನಿ. ಮಾವಿನೆಲೆ 9 ಎಲೆಗಳನ್ನು ಇಡ್ತಿದ್ದೀನಿ, ನೀವೇನು ನೋಡ್ತಿದ್ದೀರಲ್ವ. ಸೊ 9 ವಾರ ಇದೇ ತಟ್ಟೆಲ್ಲ ನಾನು ಎಲ್ಲ ದೇವರುಗಳನ್ನು ವಿಗ್ರಹಗಳನ್ನು ಜೋಡಿಸ್ಕೊಂಡ್ಬಿಡ್ತೀನಿ. ಯಾಕೆಂದರೆ ದೇವ್ರ ಮನೆಯಲ್ಲಿ ಸ್ವಲ್ಪ ಶೆಲ್ಫ್ ಕಲ್ಲು ಅಂದ್ಕೊಂಡಿದ್ದೆ, ಬೇರೆ ಡಿಸೈನ್ ಚೆನ್ನಾಗಿದೆ, ಬಟ್ ಅಲ್ಲಿ ಜಾಗ ತುಂಬ ಕಡಿಮೆ ಇದೆ. ಇನ್ನು ಎಲೆ ಇಟ್ಕೊಂಡು ಸ್ವಲ್ಪ ಅರಶಿನ ಕುಂಕುಮ ಎಲ್ಲ ಹಾಕ್ಕೊಂಡೋದಲ್ಲಿ ಎಲೆ ಕೂಡ ಅರಶಿನ ಕುಂಕುಮವನ್ನು ಇಟ್ಕೊಂಡಿದ್ದಾದಮೇಲೆ ಮತ್ತು ಎಲ್ಲ ವಿಗ್ರಹಗಳಿಗೆ ಅರಶಿನ ಕುಂಕುಮವನ್ನು ಇಟ್ಕೊತೀನಿ. ಎಲ್ಲ ವಿಗ್ರಹಗಳಿಗೆ ಅರಶಿನ ಕುಂಕುಮವನ್ನು ಇಟ್ಕೊಂಡು ಇಲ್ಲಿ ಜೋಡಿಸ್ಕೊಂಡು ನಿಧಾನಕ್ಕೆ ಎತ್ಕೊಂಡೋಗಿ ದೇವ್ರ ಮನೆಯಲ್ಲಿ ಇಡ್ತೀನಿ. ನಮ್ಮನೇಲಿ ನಾನು ಯಾವಾಗೂ ಹೀಗೇ ಮಾಡೋದು. ಒಂದೊಂದು ಸಲ ಏನು ಮಾಡ್ತೀನಿ ಅಂದರೆ ದೇವ್ರ ಮನೆಯಲ್ಲೇ ಕುತ್ಕೊಂಡು ಜೋಡಿಸ್ಕೊಂಡ್ಬಿಡ್ತೀನಿ. ಸೊ ಇವಾಗ ವಿಡಿಯೋ ಮಾಡಬೇಕು ಮತ್ತು ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ, ಜೊತೆಗೆ ಅಡುಗೆ ಮನೆ ಫುಲ್ ಡೀಪ್ ಕ್ಲೀನ್ ಮಾಡಿದ್ದೆ. ಅಲ್ಲಿ ಯಾವುದೇ ರೀತಿ ಎಂಜಲಾಗಿರ್ಬೋದು ಏನೂ ಇರಲಿಲ್ಲ. ಈಗ ಅಡುಗೆ ಮನೆ ಕ್ಲೀನಾಗಿತ್ತಲ್ವಾ ಅಂದ್ಬಿಟ್ಟು ಅಲ್ಲೇ ಜೋಡಿಸ್ಕೊತಿದ್ದೀನಿ ಅಷ್ಟೇ. ಇಲ್ಲ ಕೆಲವೊಬ್ರು ಅಡುಗೆ ಮನೇಲಿ ಇಷ್ಟ ಆಗಲ್ಲ ಅಂದರೆ ನೀವು ದೇವ್ರ ಮನೇಲಿ ಕೂಡ ಜೋಡಿಸ್ಕೊಬೋದು. ಒಬ್ಬೊಬ್ರು ಇಷ್ಟ ಒಂದೊಂಥರ ಇರುತ್ತೆ ಅಲ್ವಾ. ಇನ್ನು ಪೂಜೆ ಮಾಡಬೇಕಾದ್ರೆ ಹೇಗೆಲ್ಲ ಪೂಜೆ ಮಾಡಿದೆ ಮತ್ತು ಹೇಗೆ ಅನ್ನೋದನ್ನು ಇದೇ ಲಾಗಲ್ಲಿರುತ್ತೆ, ಕಂಟಿನ್ಯೂ ಆಗಿ ನೋಡಿ. ನಾನು ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಇನ್ನೇನು ವಿಚಾರ ಇರೋದಿಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಮ್ಯೂಸಿಕನ್ನು ಆ್ಯಡ್ ಮಾಡ್ತೀನಿ. ಸೊ ಹಾಗಾಗಿ ವಿಡಿಯೋವನ್ನು ಕಂಟಿನ್ಯೂಸ್ ಆಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಲೈಕ್ ಪೂಜೆ ಮಾಡಬೇಕಂದ್ರೆ ಹೇಗೆಲ್ಲ ಇರುತ್ತೆ ಅಂತ. ಇನ್ನು ತಾಯಿಯ ಮುಖವಾಡಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಅರಶಿನ ಕುಂಕುಮವನ್ನು ಹಿಡ್ತಿದ್ದೀನಿ. ಈ ಮುಖವಾಡದಲ್ಲಿರ್ತಕ್ಕಂಥ ಓಲೆ ಇದೆಯಲ್ಲ, ಇದು ಸಪ್ರೇಟಾಗಿ ದೇವ್ರಿಗಂತಲೇ ಇಟ್ಬಿಟ್ಟಿದ್ದೀನಿ ನಾನು. ಅಂದರೆ ನಾವು ಯಾರು ಕೂಡ ಯೂಸ್ ಮಾಡಲೇ ಇಲ್ಲ. ಹೊಸ್ದಾಗಿ ತಂದಿದ್ದು ಏನಿದೆಯಲ್ಲ ಆ ಓಲೆ ಜುಮ್ಕಿ ಅಲ್ಲೇ ಇಟ್ಬಿಟ್ಟಿದ್ದೀವಿ, ಅಂದರೆ ದೇವ್ರಿಗೆ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ನಾವೇನು ಯೂಸ್ ಮಾಡೋದಿಲ್ಲ ಆಯಿತಾ. ಅದು ಲೈಕ್ ಚಿನ್ನದ ಥರನೇ ಕಾಣಿಸುತ್ತೆ, ಅದರ ಚಿನ್ನ ಅಲ್ಲ. ಇನ್ನು ಅರಶಿನ ಕುಂಕುಮ ಎಲ್ಲ ಇಟ್ಟು ದೇವರಿಗೆ ವಿಗ್ರಹಗಳಿಗೆಲ್ಲ ಇಟ್ಟು ಎತ್ಕೊಂಡೋಗಿ ದೇವ್ರ ಮನೆಯಲ್ಲಿ ಇಟ್ಟು ದೇವ್ರ ಮೇಲೆ ಇರ್ತಕ್ಕಂಥ ಎಲ್ಲವನ್ನ ನಾನು ಹೇಳಿದ್ದೆಲ್ಲ ಕ್ಲೀನ್ ಮಾಡಿದ್ದೆ ಅಂತ.
ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆಗೆ ಎಲ್ಲವನ್ನು ಅಂದರೆ ಹೂವು ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಕೊನೆಯದಾಗಿ ರಂಗೋಲಿಯನ್ನು ಹಾಕ್ತೀನಿ. ಪ್ರತಿ ಸರಿ ಪೂಜೆ ಮಾಡಬೇಕಾದ್ರೂ ರಂಗೋಲಿ ಹಾಕ್ತೀನಿ, ಒಂದೊಂದು ಸಲ ಒಂದೊಂದು ಥರ ಡಿಸೈನ್ ಆಯಿತಾ. ಸೊ ಇವತ್ತು ಯಾವ ಡಿಸೈನ್ ಹಾಕಿದೆ ಮತ್ತು ಹೇಗಿತ್ತು ರಂಗೋಲಿ ಫೈನಲ್ ಲುಕ್ ಅನ್ನೋದನ್ನು ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ, ಹಾಗೆ ಕಾಮೆಂಟ್ ಮಾಡಿ ಆಯಿತಾ. ನೋಡಿದ್ರಲ್ವಾ, ಪೂಜೆ ಎಲ್ಲ ಆಯಿತು. ಈಗ ಪೂಜೆ ಮುಗಿಸ್ಕೊಂಡು ಊರಿಗೆ ಹೋಗಿದ್ದೆ. ಊರಲ್ಲಿ ಒಂದು ಜಾತ್ರೆ ಇತ್ತು. ಜಾತ್ರೆಯಲ್ಲಿ ಏನೇನೆಲ್ಲ ವಿಡಿಯೋ ಶೂಟ್ ಮಾಡಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ, ಅಂದರೆ ನಾಳೆ ಲಾಗಲ್ಲಿ 8 ಗಂಟೆಗೆ, ಅಂದರೆ ಮಾರ್ನಿಂಗ್ 8 ಗಂಟೆಗೆ ಲಾಗ್ ಬರುತ್ತೆ. ತಪ್ಪದೆ ಮಿಸ್ ಮಾಡಿದ್ರೆ ಲಾಗನ್ನು ನೋಡಿ ಆಯಿತಾ. ಇನ್ನು ಊರಿಂದ ಬರಬೇಕಾದ್ರೆ ಒಂದು 2 ಮಲ್ಲಿಗೆ ಹೂವಿನ ಗಿಡಗಳನ್ನು ತಂದಿದ್ದೆ. ಒಂದು 7 ಸುತ್ತಿನ ಮಲ್ಲಿಗೆ, ಇನ್ನೊಂದು 3 ಸುತ್ತಿನ ಮಲ್ಲಿಗೆ ಹೂವು. ಈ ಗಿಡಗಳನ್ನು ಹಾಗೆ ಇಟ್ಟರೆ ಇನ್ನು ಒಣಗೋಗ್ಬಿಡುತ್ತಲ್ವ, ಹಂಗಾಗಿ ಹೊರಗಡೆ ನೆಡೋಣ ಅಂದರೆ ಇವಾಗ ಅಟ್ ಪ್ರೆಸೆಂಟ್ ಬೇಸಿಗೆಗಾಲ, ಸೊ ನೀರಿನ ಅಭಾವ ತುಂಬ ಇದೆ. ಹಾಗಾಗಿ ಏನು ಮಾಡಿದೆ, ನಾವು ಎತ್ಕೊಂಡೋಗಿ ಟೆರೆಸ್ ಮೇಲೆ ಒಂದು ಗೋಣಿಯಲ್ಲಿ ಒಂದು ಅರ್ಧ ಮಣ್ಣನ್ನು ತುಂಬಿಟ್ಟು ಅದರಲ್ಲಿ ಎತ್ಕೊಂಡೋಗಿ ಗಿಡವನ್ನು ಹೂಣ್ತಿದ್ದೀವಿ. ಯಾಕಂದರೆ ಆಗಲೇ ಬೇರೆಲ್ಲ ಹೊರಗಡೆ ಬಂದಿತ್ತು, ಇನ್ನು ಹಂಗೆ ಇಟ್ಟರೆ ಖಂಡಿತ ಆ ಗಿಡ ಒಣಗೋಗುತ್ತೆ. ಸ್ವಲ್ಪ ಅದಕ್ಕೆ ಮಣ್ಣೆಲ್ಲ ಬೇಕಾಗುತ್ತೆ ಜಾಸ್ತಿ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಒಂದು 50 kg ಗೋಣಿ ಇರುತ್ತಲ್ಲ ಅದರಲ್ಲಿ ಅರ್ಧ ತುಂಬಿ ಅಲ್ಲಿ ಇಡ್ತಿದ್ದೀವಿ. ಇನ್ನು ಹೋಗ್ತಾ ಹೋಗ್ತಾ ಮಣ್ಣನ್ನು ತುಂಬ್ಕೊತಾ ಹೋಗ್ತಿದ್ರೆ ಗಿಡ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಥರ ಮಾಡ್ತಿದ್ದೀವಿ. ಇದು ಬಂದು 3 ಸುತ್ತಿನ ಮಲ್ಲಿಗೆ ಹೂವು ಅಂತ ಏನು ಕರಿತೀವಲ್ವ ಅದು. ಈ 2 ಗಿಡ ಬಂದು ನಮಗೆ 150 ರೂಪಾಯಿ ಆಯಿತು. ಸೀರಿಯಸ್ ಹೇಳ್ತೀನಿ, ತುಂಬ ಅಮೌಂಟ್ ಆಗೋಯಿತು. ಇದು ಒಂದು 40 ರೂಪಾಯಿ 30 ರೂಪಾಯಿ ಇರುತ್ತೆ ಅಷ್ಟೇ ನರ್ಸರಿಗಳಲ್ಲಿ, ನಮ್ಮ ಕಡೆ ನರ್ಸರಿಗಳಲ್ಲಿ. ಇದು ಆ ಕಡೆ ತಂದಿರೋದ್ರಿಂದ ಅಲ್ಲಿ ಅವ್ರು ಹೇಳಿದ್ರು ನಾವೇ ಬೇರೆ ಕಡೆಯಿಂದ ತರಿಸ್ಕೊಬೇಕು ಅಂತ. ಯಾವ ಕಡೆಯಿಂದ ತರಿಸ್ಕೊಂಡ್ರೆ ಏನಂತೆ ಅಮೌಂಟೇ ಅಲ್ವಾ. ಸೊ 150 ಆಗೋಯಿತು. ಆದರೆ ಇನ್ನೂ ಬೇಕಾಗತ್ತಷ್ಟು ಬೇಜಾನ್ ಗಿಡಗಳನ್ನು ತಂದು ಉಣ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ ತಂದು ಉಣಿದ್ದೀನಿ, ಅದೆಲ್ಲ ಸ್ವಲ್ಪ ಅಂಟಬೇಕಲ್ವಾ, ಅಂದರೆ ನೀಟಾಗಿ ಆಗಬೇಕು. ಆ ಗಿಡಗಳನ್ನು ಮಳೆಗಾಲದಲ್ಲಿ ಡೌನ್ ಫ್ಲೋರಲ್ಲಿ, ಅಂದರೆ ಕೆಳಗಡೆ ನೆಲದಲ್ಲಿ ಉಣೋಣ ಅಂತ ಇವಾಗ ಒಂದೊಂದೇ ಸ್ಟೋರ್ ಮಾಡಿ ಇಡ್ತಿದ್ದೀವಿ. ಇದು ಬಂದು 7 ಸುತ್ತಿನ ಮಲ್ಲಿಗೆ ಹೂವು. ಅದು ಫುಲ್ ಹೆಂಗಾಗ್ಬಿಟ್ಟಿತ್ತು ಅಂದರೆ ಆ ಪಾಟ್ಗೆ ಆ ಬೇರು ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಇನ್ನು ಇದರಲ್ಲೇ ಇಟ್ಟರೆ ಮಿನಿಮಮ್ ಒಂದು 15 days 20 days ಅದರಲ್ಲೇ ಇಟ್ಟರೆ ಅದು ಒಣಗೋಗುತ್ತೆ ಅಂದ್ಬಿಟ್ಟು ನಾವೇನು ಮಾಡ್ತಿದ್ದೀವಿ, ಈ ಥರ ಇಡ್ತಿದ್ದೀವಿ. ಏನೇನು ಹೂವು, ಡ್ರ್ಯಾಗನ್ ಫ್ರೂಟಿಂದ ಹಿಡಿದು ಮತ್ತು ಪನ್ನೀರ್ ಎಲೆ ಬರುತ್ತಲ್ಲ ಅದನ್ನು ಕೂಡ ನೆಟ್ಟಿದ್ದೀವಿ, ಅದು ಕೂಡ ಅಂಟಿದೆ. ಇನ್ನು 5-6 ವೆರೈಟೀಸ್, ನನ್ನ ಫ್ರೆಂಡ್ ಮನೆ ಶಾರದಾ ಮನೆಗೆ ಹೋಗಿದ್ನಲ್ಲ, ಅಲ್ಲಿ ಒಂದು 5-6 ವೆರೈಟೀಸ್ ದಾಸವಾಳದ ಗಿಡಗಳನ್ನು, ಅಂದರೆ ದಾಸವಾಳದ ಕಡ್ಡಿಗಳನ್ನು ತಗೊಬಂದಿದ್ದೀವಿ, ಅದನ್ನು ಕೂಡ ನೆಟ್ಟಿದ್ದೀವಿ. ಸೊ ಅದು ಕೂಡ ಬಂದರೆ, ಅಂದರೆ ಸಿಗಿದ್ರೆ ಖಂಡಿತ ನಾನು ನಿಮಗೆ ವಿಡಿಯೋ ಶೂಟ್ ಮಾಡಿ ಒಂದು ಅಪ್ಡೇಟನ್ನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇರಲ್ಲ, ಇಲ್ಲಿ ತನಕ ವಿಡಿಯೋ ನೋಡಿದ್ರಿ, ಸಪೋರ್ಟ್ ಮಾಡಿದ್ದೀರಾ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್.